ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ ತಾಲೂಕು ಕಚೇರಿಯ ಆವರಣದಲ್ಲಿದ್ದೀವಿ. ವಿಶೇಷ ಅಂತ ಅಂದರೆ ಇಲ್ಲಿ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಹೋರಾಟಗಾರರ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರದ ಹಲವಾರು ಆಸ್ತಿಗಳನ್ನು ಬಲಾಢ್ಯರು, ಖಾಸಗಿ ವ್ಯಕ್ತಿಗಳು ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ, ತೆರವುಗೊಳಿಸಿ ಅಂತ ಹೇಳಿ ಕಳೆದ 2 ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ. ಬಂಧುಗಳೇ, ತಾಲೂಕು ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರುತ್ತೆ. ಹಲವಾರು ಸಮಸ್ಯೆಗಳನ್ನು ಹೊತ್ತು ಸಾವಿರಾರು ಜನ ಪ್ರತಿ ಹಳ್ಳಿಯಿಂದ ಇಲ್ಲಿಗೆ ಬರ್ತಾರೆ. ಖಾತೆ, ಪಾಣಿ, ಆ ರೀತಿ ಹಲವಾರು ಸಮಸ್ಯೆಗಳು ವೈಯಕ್ತಿಕವಾಗಿರುತ್ತೆ. ಆದರೆ ಇವರು ಹೋರಾಟ ಮಾಡ್ತಾ ಇರೋದು ಸಾರ್ವಜನಿಕವಾದ ವಿಚಾರ. ಈ ಧರಣಿ ಸತ್ಯಾಗ್ರಹದ ವಿಚಾರವಾಗಿ ಮಾಹಿತಿ ಹಕ್ಕು ಸಾಮಾಜಿಕ ಹೋರಾಟಗಾರರ ರಾಜ್ಯಾಧ್ಯಕ್ಷರಾದಂಥ ಸಂಸ್ಥಾಪಕ ಅಧ್ಯಕ್ಷರಾದ HG ರಮೇಶ್ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಬನ್ನಿ. ಬಂಧುಗಳೇ, ನಾವು ಈಗ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ನಿನ್ನೆ ಬೆಳಿಗ್ಗೆಯಿಂದ ಧರಣಿ ಸತ್ಯಾಗ್ರಹವನ್ನು ಕೊಡ್ತಿದ್ದೀವಿ. ವಿಚಾರ ನಮಗೆ ಸ್ಪಷ್ಟ. ನಾವು ಯಾವಾಗಲೂ ಕೂಡ ನಮ್ಮ ವೇದಿಕೆಯಿಂದ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಮತ್ತು ಯಾವ ನಮ್ಮ ಧ್ಯೇಯೋದ್ದೇಶಗಳು ಏನಿದ್ದಾವೆ, ನಮ್ಮ ಸಂಘಟನೆಯ ಧ್ಯೇಯೋದ್ದೇಶಗಳು, ಸರ್ಕಾರದ ಆದೇಶ, ಸುತ್ತೋಲೆಗಳು, ಇಲಾಖೆಯ ಸುತ್ತೋಲೆಗಳು ಮತ್ತು ನ್ಯಾಯಾಲಯದ ಆದೇಶಗಳನ್ನ ಪಾಲಿಸಿ ಅಂತ ಅನ್ನುವಂಥದ್ದು ನಮ್ಮ ಒಂದು ಘೋಷಣಾ ವಾಕ್ಯಗಳು. ಹಾಗಾಗಿ ಈಗ ಏನು ಸರ್ಕಾರದ ಆದೇಶಗಳು ಹೇಳ್ತವೆ, ನ್ಯಾಯಾಲಯದ ಆದೇಶಗಳು ಹೇಳ್ತವೆ ಮತ್ತು ಇಲಾಖೆಗಳ ಸುತ್ತೋಲೆಗಳು ಕೂಡ ಹೇಳ್ತವೆ, ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಮತ್ತು ರಾಜಕಾಲುವೆಗಳ ಒತ್ತುವರಿಗಳನ್ನ ತೆರವುಗೊಳಿಸಿ, ಕೆರೆ ಕಟ್ಟೆ ಕಾಲುವೆಗಳನ್ನ ಒತ್ತುವರಿಗಳ ಆಗಿರ್ತಕ್ಕಂಥದ್ದು ಮುಲಾಜಿಲ್ದಲ್ಲೇ ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು. ನಾವು 2019ರಿಂದ ಹೇಳ್ತಾ ಇದ್ದೀವಿ. 2019ರಿಂದ ಅನೇಕ ಪ್ರತಿಭಟನೆಗಳನ್ನು ಮಾಡಿ ಮನವಿಗಳನ್ನ ಕೊಟ್ಟು, ಸಾಂಕೇತಿಕವಾಗಿ ಪ್ರತಿಭಟನೆಗಳನ್ನ ಮಾಡಿ ಮನವಿಗಳನ್ನ ಕೊಟ್ಟು ಹೋಗಿ ಸಾಕಾಯಿತು. ಆದರೆ ಮೇಲಧಿಕಾರಿಗಳವರೆಗೂ ಮನವಿಗಳು ಹೋಗ್ತವೆ, ಅಲ್ಲಿಂದ ಮತ್ತೆ ಪತ್ರಗಳು ಬರ್ತವೆ. ಬರೀ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಂದ ಇಲ್ಲಿವರೆಗೂ ಬರ್ತಕ್ಕಂಥವು ಮತ್ತು ಹೋಗ್ತಕ್ಕಂಥವು ಕೇವಲ ಲವ್ ಲೆಟರ್ಗಳು ಆಗಿದ್ದಾವೆ. ಇವ್ರನ್ನ ಅವ್ರು ಪ್ರೀತಿ ಮಾಡೋವಂಥದ್ದು, ಅವ್ರನ್ನ ಇವ್ರು ಪ್ರೀತಿ ಮಾಡೋವಂಥದ್ದು ಅಷ್ಟೇ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ನಾವು ಏನು ಕೊಟ್ಟಿದ್ದೀವಿ ಅಂತ ಅನ್ನೋದೇ ನಮಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ನಾವು ಇವರು ಲವ್ ಮಾಡ್ಕೊಳ್ಳಿ ಅಂತ ಲೆಟ್ರ್ಗಳು ಕೊಟ್ವಾ, ಅಥವಾ ನಾವು ಸರ್ಕಾರಿ ಆಸ್ತಿಗಳನ್ನ ಮತ್ತು ಇಲಾಖೆಯ ಸಂವಿಧಾನಬದ್ಧವಾದಂಥ ಕರ್ತವ್ಯಗಳನ್ನ ನಿಭಾಯಿಸಿ ಅಂತ ಹೇಳ್ಬಿಟ್ಟು ಹೇಳಿದೀವ ಅಂತ ಅನ್ನೋದು ನಮಗೆ ಡೌಟ್ ಬಂದಿತ್ತು. ಆ ಕಾರಣದಿಂದ ನಾವು ಇದನ್ನು ಕೇಳೋಣ, ನಾವು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಏನಾಗಿದ್ದಾವೆ, ಯಾವ ಕ್ರಮವನ್ನು ಕೈಗೊಂಡಿದ್ದೀರಿ ಅಂತ ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ನಾವು ನಿನ್ನೆಯಿಂದ ಇಲ್ಲಿ ಕೂಡ್ತಿದ್ದೀವಿ. ಇಲ್ಲಿನ ನಮ್ಮ ತುಮಕೂರು ಜಿಲ್ಲೆಯ ಉಪ ಆಯುಕ್ತರು ಅಂತ ಅನ್ನಿಸ್ಕೊಂಡಂಥ ಗೌರವ್ ಕುಮಾರ್ ಶೆಟ್ಟಿಯವರು ಇಲ್ಲೇ ಬಂದರು, ಇಲ್ಲೇ ಹೋದರು. ಏನು ಕೂತಿದ್ದೀರಿ ಅಂತ ಕೇಳುವಂಥ ಒಂದು ಗೌರವವನ್ನು ಇಟ್ಕೊಳ್ದಲೇ ಇರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು, ಈ ಜಿಲ್ಲೆಯನ್ನು ಮತ್ತು ಈ ತಾಲೂಕನ್ನು ಆಳ್ತಿದ್ದಾರೆ ಅಂತಂದರೆ ಅದು ಒಂದು ವಿಪರ್ಯಾಸ. ಜೊತೆಗೆ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್, ಈಗಿರ್ತಕ್ಕಂಥ ತಹಸೀಲ್ದಾರ್, ನಾನು ಯಾವಾಗಲೂ ಹೇಳ್ತಾರೆ ಎಲ್ಲ ಪ್ರತಿ ಜನಗಳ ಮುಂದೆ ನಾನು ದಂಡಾಧಿಕಾರಿ. ದಂಡ ಅನ್ನೋದಕ್ಕೆ ಒಂದು ಪದ ಉಚ್ಚಾರಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಏನು ದಂಡಾಧಿಕಾರಿ ಅಂದರೆ ಒಂದು ದಂಡ ಹಾಕೋದು, ಇನ್ನೊಂದು ಈ ವೇಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಅದನ್ನ ವೇಸ್ಟ್ ಅಂತಾರೆ. ನೀವು ಯಾವುದಕ್ಕೆ ಅರ್ಹರು ಅಂತ ಅನ್ನೋದು ನಾನು ಇವಾಗ ಕೇಳಬೇಕಾಗಿದೆ. ನಿನ್ನೆಯಿಂದ ಇಲ್ಲೇ ಬಂದಿದ್ರಿ, ಇಲ್ಲೇ ಹೋದ್ರಿ, ರಾತ್ರಿ ಬಂದ್ರಿ, ಬೆಳಗ್ಗೆ ಏನೋ ಹೈಕೋರ್ಟ್ಗೆ ಹೋಗಿದ್ರಿ ಅಂತ ಹೇಳಿದ್ರು. ಆಯಿತು, ನಾವು ಬರೋವರೆಗೂ ಕೂತ್ಕೊಳ್ಳೋಣ ಅಂತ ಕೂತ್ವಿ. ಇಲ್ಲೇ ಬಂದ್ರಿ, ಇಲ್ಲೇ ಹೋದ್ರಿ ಮತ್ತೆ ಸಂಜೆಗೆ. ಆದರೆ ನಮ್ಮನ್ನು ಏನು ಅಂತ ಕೂಡ ಕೇಳಲಿಲ್ಲ, ಯಾಕೆ ಕುಳಿತಿದ್ದೀರಿ ಅಂತ ಕೇಳಲಿಲ್ಲ. ನೀವು ಅದಕ್ಕೂ ಮುನ್ನ ಇಲ್ಲಿ ಒಂದು ಟಪಾಲು ನಮ್ಮ ಸಂಘದ ಒಂದು ಈ ರೀತಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಕೊಡೋದಕ್ಕೆ ಒಂದು ಲೆಟ್ರ್ ಕೊಡೋಕ್ಕೋದ್ರೆ ಆ ಲೆಟ್ರು ಇಸ್ಕೊಳ್ದಲ್ಲೇ ಇರತಕ್ಕಂಥದ್ದು ಟಪಾಲ್ ಸೆಕ್ಷನ್ನಲ್ಲಿದೆ. ಅದನ್ನು ಓದಿ ಇಂಥ ಲೆಟ್ರ್ಗಳನ್ನ ನಾವು ತಗೊಳ್ಳೋದಿಲ್ಲ ಅಂದರೆ ಏನು ಅರ್ಥ, ಇದು ಏನು ನಡೀತಾ ಇದೆ ಇಲ್ಲಿ ಈ ತಾಲೂಕು ಆಫೀಸ್ನಲ್ಲಿ ಅಂತ ಅನ್ನೋದು ಇಲ್ಲಿ ನಾವು ಉದಾಹರಣೆಯಾಗಿ ನಾವು ತಗೊಳ್ಬೇಕಾಗಿದೆ. ಹಾಗಾಗಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಏನು, ನಾವು ಈ ಹಿಂದೆ ಬ್ಯಾಲತ್ಕೆರೆ ಯಡಿಯೂರು ಹೋಬಳಿ, ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ಬ್ಯಾಲತ್ಕೆರೆ ಸರ್ವೆ ನಂಬರ್ 83ರಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಬೆಲೆ ಬಾಳುವಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿನ ಯಾರೋ ಖಾಸಗಿ ವ್ಯಕ್ತಿಗಳು, ಪ್ರಭಾವಿ ರಾಜಕಾರಣಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನು ತೆರವುಗೊಳಿಸಿ ಅಂತ ಕೇಳಿದ್ದೀವಿ, ಅದಕ್ಕೂ ಉತ್ತರ ಇಲ್ಲ. ನಂತರದಲ್ಲಿ ಅದೇ ಯಡಿಯೂರು ಹೋಬಳಿ ನಳೆಮಾವನಪುರ ಗ್ರಾಮದ ಸರ್ವೆ ನಂಬರ್
129ರಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಬಲಾಢ್ಯರು 8 ಎಕರೆ 12 ಕುಂಟೆ ಜಾಗವನ್ನು ಒಡ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಸರಿಯಾದಂಥ ಒಂದು ಸ್ಪಂದನೆನ ಸಿಕ್ಕಲಿಲ್ಲ ಮತ್ತು ಅದನ್ನು ತೆರವುಗೊಳಿಸುವಂಥ ಪ್ರಕ್ರಿಯೆಗಳಲ್ಲಿ ಈ ತಾಲೂಕು ಆಡಳಿತ ನಡೆಸಲಿಲ್ಲ. ಹಾಗೆ ಇನ್ನೂ ಮುಂದೆ ಬಂದರೆ ಇನ್ನು ಕೆಂಕೆರೆ ಕಸ್ಬಾ ಹೋಬಳಿ ಕೆಂಕೆರೆ ಸರ್ವೆ ನಂಬರ್ 7ರಲ್ಲಿ ಗುಡ್ಡೆಗಳನ್ನೂ ಬಿಡ್ತಿಲ್ಲ ಈ ರಾಜಕಾರಣಿಗಳು. ಯಾಕೆಂದರೆ ಬೆಲೆ ಬಾಳೋ ಭೂಮಿ ಗುಡ್ಡೆನೆಲ್ಲ ಬಂಡೆನೇ ಕರಗಿಸ್ತಾರೆ ಅಂತಂದರೆ ಗುಡ್ಡೆ ಇನ್ನೆಲ್ಲಿ ಬಿಡ್ತಾರೆ? ಬಂಡೆಗಳನ್ನೂ ಕೂಡ ಕುಣಲ್ ತಾಲೂಕಲ್ಲಿ ಕರಗಿಸ್ತಿದ್ದಾರೆ ಅಂತಂದರೆ ಇನ್ನು ಗುಡ್ಡೆ ಬಿಡೋದುಂಟೆ? ನಾವು ಕೇಳ್ದಲೇ ಇದ್ದರೆ ಗುಡ್ಡೆ ಅಲ್ಲ ಬಂಡೆ ಅಲ್ಲ ಯಾವುದನ್ನೂ ಕೂಡ ಬಿಡಲ್ಲ. ಇಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರು ಮತ್ತು ಮಧ್ಯಮ ವರ್ಗದ ಜನದ ಮೇಲ್ಗಡೆ ಹೆಣಗಳ ಮೇಲೆ ನಡೆಯುವಂಥ ಒಂದು ಮನೋಭಾವನ ಇಟ್ಕೊಂಡಿರ್ತಕ್ಕಂಥ ಈ ರಾಜಕಾರಣಿಗಳು ನಾವು ಹೋರಾಟವನ್ನು ಅನಿವಾರ್ಯವಾಗಿ ಮಾಡಬೇಕಾಗಿ ಬಂತು. ಅದೇ ರೀತಿಯಲ್ಲಿ ಈ ಗೊಟ್ಟಿಕೆರೆ ಸರ್ವೆ ನಂಬರು 22, 23, 24, 25ರಲ್ಲಿ ವಿನ್ನರ್ ಬರ್ಗರ್ ಫ್ಯಾಕ್ಟ್ರಿಯವರು ರಾಜಕಾಲುವೆಯನ್ನೇ ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಸುಮಾರು 4-5 ಎಕರೆ ಬಿ ಖರಾಬ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಕೇಳೋರಿಲ್ಲ. ಹಾಗೆ ಕುಂದೂರು ಗ್ರಾಮದಲ್ಲಿ ಕಟ್ಟೆನೇ ಮುಚ್ಚಿಬಿಟ್ಟಿದ್ದಾರೆ. ಕಟ್ಟೆ ಗುಂಡ್ತೋಪು ಎಲ್ಲ ಯಾವ ಜಾಗವನ್ನು ಬಿಡದಲೇ ಒತ್ತುವರಿ ಮಾಡ್ಕೊಳ್ತಾರೆ. ಅದು ಸಣ್ಣ ಪುಟ್ಟ ಜನಕ್ಕೆ ಯಾರಿಗೂ ಸಿಗ್ತಿಲ್ಲ, ಮಧ್ಯಮ ವರ್ಗದ ಜನಕ್ಕಂತೂ ಸಿಗ್ತಿಲ್ಲ, ಇನ್ನು ಬಡವ್ರಿಗಂತೂ ಸಿಗೋದೇ ಇಲ್ಲ ಬಿಡಿ. ಹಾಗಾಗಿ ನಾವು ಈ ಆಸ್ತಿಗಳನ್ನ ಮುಂದಿನ ಪೀಳಿಗೆಗೆ ಉಳಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ. ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಸರ್ಕಾರದ ನಿಯಮಾನುಸಾರ ಸಂವಿಧಾನಬದ್ಧವಾದಂಥ ನಮಗೆ ಕೊಟ್ಟಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಸೌಲಭ್ಯಗಳು, ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯವನ್ನು ನಾವು ಸರಿಯಾಗಿ ಸಂಘಟನೆ ಪಾಲನೆ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ಅತಿ ಹೆಚ್ಚು ಸರ್ಕಾರಿ ಆಸ್ತಿಪಾಸ್ತಿಗಳನ್ನ ಉಳಿಸೋದು, ಸಾಮಾಜಿಕ ನ್ಯಾಯ ಕೊಡಿಸೋ ವಿಚಾರವಾಗಿ ನಾವು ಅನೇಕ ಹೋರಾಟಗಳನ್ನ ಮಾಡ್ಕೊಳ್ತಾ ಬಂದಿದ್ದೀವಿ. ಜನಗಳು ಕಚೇರಿಗೆ ಬಂದಾಗ ಸರಿಯಾದ ಸ್ಪಂದನೆ ಇಲ್ಲ. ಆದ್ದರಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಬರ್ತಕ್ಕಂಥ ನಾಗರಿಕರಿಗೆ ಸರಿಯಾದ ಒಂದು ಸ್ಪಂದನೆ ಸಿಕ್ಕು ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳ್ತಾ, ನಮಗೆ ಸರಿಯಾದ ಸ್ಪಷ್ಟನೆ ಸಿಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಈ ಪ್ರತಿಭಟನೆಯನ್ನು, ಈ ಹೋರಾಟಗಳನ್ನು ಮಾಡ್ತೀವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಕೇಳಿದ್ರಲ್ಲ, ಕುಣಿಗಲ್ ತಾಲೂಕಲ್ಲಿರುವ ಹಲವಾರು ಆಸ್ತಿಗಳನ್ನು ಉಳಿಸಬೇಕು ಅಂತ ಹೇಳಿ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕಳೆದ 2 ದಿನಗಳಿಂದ ಕುಣಿಗಲ್ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿದೆ. ಆದರೆ ಯಾವುದೇ ಅಧಿಕಾರಿಗಳು ಇವರಿಗೆ ಸ್ಪಂದಿಸ್ತಾ ಇಲ್ಲ ಎಂಬ ನೋವು ನಮ್ಮನ್ನು ಕೂಡ ಕಾಡ್ತಾ ಇದೆ. ಬಂಧುಗಳೇ, ಇಂತಹ ಭ್ರಷ್ಟಾಚಾರಕ್ಕೆ ಹೋರಾಟ ಮಾಡೋ ನಿಮ್ಮ ಸಹಕಾರ ಇದ್ದರೆ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಇದೇ ರೀತಿ ತಾಲೂಕು ಕಚೇರಿ ಅಥವಾ ಇಂತಹ ಸಂಬಂಧಪಟ್ಟ ವಿಚಾರಗಳು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.